ಮೈತ್ರಿ ಅಂದ್ರೆ ಯೂನಿವರ್ಸಲ್ ಫ್ರೆಂಡ್ಶಿಪ್ ಅಂಡ್ ಲವ್ ಅಂತ. ಇಲ್ಲಿ ಯಾರು ದೊಡ್ಡವರೆಲ್ಲ ಚಿಕ್ಕವರೆಲ್ಲ, ನೋ ಕಾಸ್ಟ್ ಅಂಡ್ ರಿಲಿಜನ್, ಎವ್ರಿ ಒನ್ ಆರ್ ಈಕ್ವಲ್, ಯೂನಿವರ್ಸಲ್ ಲವ್ ಅಂಡ್ ಫ್ರೆಂಡ್ಶಿಪ್. ಇನ್ನೊಂದು ಮುಖ್ಯವಾಗಿ ದುಡ್ಡು ವ್ಯವಹಾರ ನಾವು ಇಲ್ಲಿ ಯಾರ ಹತ್ರ ದುಡ್ಡು ಕೇಳಲ್ಲ, ಯಾವ ಥರ ಇಟ್ಕೊಳ್ಳಲ್ಲ. ಮುಖ್ಯವಾಗಿ ನಾವು ನಿಮ್ಮ ಹತ್ರ ಮೆಂಬರ್ಶಿಪ್ ಫಾರ್ಮ್ ಇಸ್ಕೊಂಡು 500 ರೂಪಾಯಿ ಕೊಡಿ, 1000 ರೂಪೀಸ್ ಕೊಡಿ ಅಂತ ಮೆಂಬರ್ಶಿಪ್ ಎಲ್ಲ ಇಲ್ಲ. ಇಲ್ಲಿ ಯಾರು ಸೂಪರ್ವೈಸರ್ ಇಲ್ಲ, ಯಾರು ಮ್ಯಾನೇಜರ್ ಇಲ್ಲ. ನೀವಾಯಿತು, ಗುರುಗಳಾಯಿತು, ಋಷಿಗಳಾಯಿತು ಅಷ್ಟೇ. ಇದೇ ನಿಮ್ಮ ಕನೆಕ್ಷನ್. ನಾನು ಇಲ್ಲ, ಐ ಆಮ್ ಜಸ್ಟ್ ಎ ಟೀಚರ್ ಫಾರ್ ಯು. ರಕ್ಷಾ ಬೇರೆ ಯಾವ ಥರ ನಂದು ಗುರು ಅಂತ ಭಾವಿಸ್ಬೇಡಿ. ಐ ಆಮ್ ಜಸ್ಟ್ ಎ ಸ್ಪಿರಿಚುವಲ್ ಟೀಚರ್ ಅಷ್ಟೇ, ಆರ್ ಎ ಗೈಡ್. ಯು ಹ್ಯಾವ್ ದಟ್ ವಿತ್ ಯು. ಆಮೇಲೆ ಇದು ಹೆಸರು ಬಂದು ಮನೋತಿ ಅಂತ ಇದಕ್ಕೆ ಹೆಸರು. ಇದು ಹೆಂಗೆ ಬಂದೆ ಅಂದರೆ, ನಾವು ಇದು ನಮ್ಮದು ಒರಿಜಿನಲ್ ಹೋಮ್ ಅಲ್ಲ. ವಿ ಆರ್ ಆಲ್ ಪರಬ್ರಹ್ಮದಿಂದ ನಾವು ಬಂದಿದ್ದೀವಿ. ಫಸ್ಟ್ ಸ್ಪಿರಿಚುವಲಿಸಮ್ ಏನು, ನಾನು ಯಾರು, ನನ್ನ ಸೃಷ್ಟಿ ಮಾಡಿದವನು ಯಾರು, ಅವನು ಎಲ್ಲಿದ್ದಾನೆ, ಅವನು ಏನಕ್ಕೆ ಸೃಷ್ಟಿ ಮಾಡ್ದ, ನಾವು ಅಲ್ಲಿಂದ ಇಲ್ಲಿ ಏನಕ್ಕೆ ಬಂದ್ವಿ, ಇಲ್ಲಿಂದ ವಾಪಸ್ ಹೆಂಗೆ ಹೋಗೋದು, ಇಷ್ಟು ನೀವು ತಿಳ್ಕೊಂಡ್ರೆ ಅಷ್ಟೇ ಅದು. ಎಷ್ಟು ನೀವು ಜನ್ಮ ತಗೊಂಡ್ರೆ ನೀವು ಕೊನೆಯಲ್ಲಿ ಅದಕ್ಕೆ ಬರಬೇಕು. ನೀವು ಆ ರಿಯಲೈಸೇಷನ್ಗೆ ನಿಮಗೆ ಗುರು ಬೇಕೇ ಬೇಕು. ಬೋತ್ ಮೆಟೀರಿಯಲ್ ಲೈಫ್ ಆಗಲಿ, ಸ್ಪಿರಿಚುವಲ್ ಲೈಫ್ ಆಗಲಿ, ಎ ಗುರು ಇಸ್ ಅ ಮಸ್ಟ್ ಫಾರ್ ಯು. ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ದುಡ್ಡು ಕೊಟ್ಟು ತಗೊಳ್ಳಿ, ನೀವು ಯೂಸ್ ಮಾಡಿ. ಇಲ್ಲಾಂದರೆ ಗುರು ಅಮರವ್ರು ಇದ್ದಾರೆ, ಮಾಡ್ಕೊಳ್ಳಿ. ಇಲ್ಲ ಅದನ್ನೂ ಬೇಡ ಅಂದರೆ ವೇದವ್ಯಾಸ ಮಹರ್ಷಿ ಬಂದು, ಈ ಮಹಾಭಾರತ ಯುದ್ಧ ಆಯಿತು, 70 crore ಪೀಪಲ್ ಡೈಡ್. ಆವಾಗ ದೇ ಲಾಸ್ ದ ನಾಲೆಡ್ಜ್ ಫಾರ್ ಎವ್ರಿಥಿಂಗ್. 21 days ದೇರ್ ವಾಸ್ ಕೇಸ್. ಏನು ಮಾಡೋದು ಗೊತ್ತಿಲ್ಲ ಅವ್ರು. ಕೊನೆಯಲ್ಲಿ ಏನಾಯಿತು, ಅವರೆಲ್ಲ ಹೋಗಿ ವೇದವ್ಯಾಸ ಮಹರ್ಷಿ ಕೇಳ್ತಾರೆ, ಅಪ್ಪ ಈ ಥರ ಆಗೋದು ಏನು ಮಾಡೋದು. ಅವ್ರು ಹೇಳ್ತಾರೆ, ಕಪ್ಪಗೆ ಕೃಷ್ಣ ಅಂತ ಒಬ್ಬನಿದ್ದಾನೆ ಅವನು ಅಂತ. ಅವ್ರು ಹೇಳ್ತಾರೆ, ಕಪ್ಪಗೆ ಕೃಷ್ಣ ಅಂತ ಇದ್ದಾರೆ, ಏನು ಮಾಡೋದು ಅಂತ. ಚಾನೂರಮೂರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಸೊ ಹಿ ಡಿಕ್ಲೇರ್ಸ್ ಕೃಷ್ಣ ಆಸ್ ಅ ಜಗದ್ಗುರು ಫಾರ್ ದಿಸ್ ಎಂಟೈರ್ ಅರ್ಥ. ಸೊ ನೀವು ಕಣ್ಣು ಮುಚ್ಕೊಂಡು ಕೃಷ್ಣನ ಜಗದ್ಗುರು ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಈಸ್ ಆಲ್ವೇಸ್ ಅವೈಲಬಲ್, ಎನಿ ಟೈಮ್ ಅವೈಲಬಲ್ ಅವನು. ನೀವು ಅದನ್ನು ಅವೇರ್ನೆಸ್ ತಗೊಂಡು ಕೃಷ್ಣ ಅಂತ ಹೃದಯಪೂರ್ವಕ ಕರೆದ್ರೆ ನಿಮಗೆ ಅವ್ನು ಕಾಣಿಸ್ತಾನೆ, ನಿಮ್ಮಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾನೆ ಅವನು. ಬೇರಿಂಗ್ ಎಕ್ಸಾಂಪಲ್ ಇದಕ್ಕೆ ಏನಂದರೆ, ನಮ್ಮ ದ್ರೌಪದಿ ವಸ್ತ್ರಾಭರಣ. ನಿಮ್ಗೆ ಆ ಕಥೆಯೆಲ್ಲ ಗೊತ್ತು, ನಾನು ಹೇಳೋದು ಬೇಡ. ಸೊ ಫಸ್ಟ್ ಒಂದು ಗುರು ಬೇಕು. ನೆಕ್ಸ್ಟು ನೀವು ಧ್ಯಾನ ಮಾಡಬೇಕು. ಪರ್ ಡೇ 24 minutes. ಯಾವ ಧ್ಯಾನ ಮಾಡ್ತಿರೋ, ಊಟ ಮಾಡ್ತಿರೋ ಇಲ್ವೋ, ಆತ್ಮಕ್ಕೆ ಆ ಫುಡ್ ಕೊಡಲೇಬೇಕು, 24 ನಿಮಿಷ ಮಾಡಬೇಕು. ನೆಕ್ಸ್ಟ್ ಬಂದು ದಾನ ಮಾಡಬೇಕು. ಅಟ್ಲೀಸ್ಟ್ 10 ರೂಪಾಯಿ ನಂದಿಲ್ಲ ಅಂತ ದುಡ್ಡು ಕೊಡಬೇಡಿ, ಕ್ಯಾಶ್ ಕೊಡಬೇಡಿ. ಅವನು ಮಿಸ್ಯೂಸ್ ಮಾಡಿದ್ರೆ ಆ ಕರ್ಮ ನಿಮ್ಗೆ ಬಂದೇ ಬರ್ತದೆ. ಸೊ ಗಿವ್ ಇಟ್ ಇನ್ ಕೈಂಡ್. ಕೊಡುವಾಗ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಕೇಳ್ಕೊಡಿ, ಆವಾಗ ಎಲ್ಲ ಅವನು ತಗೊಳ್ತಾನೆ. ಮೂರನೇದು ಬಂದು ಧರ್ಮವನ್ನು ಆಚರಿಸಿ. ಧರ್ಮ ಅಂದರೆ ಏನು, ಒಳ್ಳೆಯದೇ ಮಾಡಿ, ಒಳ್ಳೆಯದೇ ನೆನೀರಿ, ಅಂದಮೇಲೆ ಒಳ್ಳೆಯದೇ ನಿಮ್ಮ ಕಲ್ಲಲ್ಲಿ ಇಟ್ಕೊಳ್ಳಿ. ಮೈಂಡ್ನಲ್ಲಿ ಯಾವಾಗಲೂ ಹ್ಯಾವ್ ಎ ಡಿವಿನಿಟಿ, ಇದರ ಕೈಲಾಸ ಆರ್ ವೈಕುಂಠ ಇನ್ ಯುವರ್ ಮೈಂಡ್. ಈ 3 ಫಾಲೋ ಮಾಡಿ. ನಮ್ಮ ವೆಬ್ಸೈಟ್ನಲ್ಲಿ ನಿನ್ನೆ ರಾತ್ರಿ ಲಾಂಚ್ ಮಾಡಿದ್ದೀವಿ. ಅದ್ಮೇಲೆ ಎಲ್ಲ ವಿಷಯಗಳಿದೆ ಋಷಿಗೆ ಕೊಟ್ಟಿರೋದು. ಅದನ್ನು ಓದ್ಕೊಳ್ಳಿ, ತಿಳ್ಕೊಳ್ಳಿ, ಗುರುನ ಹಿಡ್ಕೊಳ್ಳಿ. ಇದು ಬೇಕೇ ಬೇಕು ನಿಮಗೆ. ಬಿಕಾಸ್ ಮಾರ್ಚ್ ಆದಮೇಲೆ, ಗ್ರಹಣ ಆದಮೇಲೆ ದೇರ್ ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್. ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸು, ಅಲ್ಲೋಕಲ್ಲ ಆಗ್ತದೆ. ಪೀಪಲ್ ಕಮ್ ಆನ್ ದ ಸ್ಟ್ರೀಟ್ಸು, ಲಾಟ್ ಆಫ್ ಡಿಸ್ಟರ್ಬೆನ್ಸ್ ವಿಲ್ ಬಿ ದೇರ್. Police and military will not be available in each and everyone's house. So you should protect yourself. You should take care of yourself. ಅದಕ್ಕೆ you need a guru and the rishis. ಆ ಅಂಬ್ರೆಲಾನಲ್ಲಿ you protect yourself. ಇಲ್ಲ ಅಂದರೆ you will be washed off. Out of 1000, for example, population ಇದ್ದರೆ only 150 or 200 will be there. Other 800 people will be destroyed. ಇದು ಖಂಡಿತ ಆಗ್ತದೆ. ಅನ್ನೆಸೆಸರಿಯಾಗಿ you don't go to any gatherings, ಸೋಷಿಯಲ್ ಗ್ಯಾದರಿಂಗ್ಸ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ಪಾರ್ಟಿ ಅಲ್ಲೆಲ್ಲ ಹೋಗಿ ಸಿಕ್ಕಾಕೋಬೇಡಿ. ಪರೇಚ ಕರ್ಮ ಬಂದು ತುಂಬ ಕೆಟ್ಟದ್ದು. ಒಬ್ಬರ ಕರ್ಮ ಚೆನ್ನಾಗಿಲ್ಲ ಅಂದರೆ ಅದು ಎಲ್ಲರಿಗೂ ಹೊಡಿತದೆ. ಸೊ ದಯವಿಟ್ಟು ಪರೇಚ ಕರ್ಮವನ್ನು ಅವಾಯ್ಡ್ ಮಾಡಿ ಆದಷ್ಟು. ಅರ್ಥ ಆಯ್ತಾ? ಹಂಗೆ ಯಾರಿಗಾದ್ರು ನೀವು ಸಹಾಯ ಮಾಡಬೇಕಂದ್ರೆ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಮಾಡಿ, ಅವ್ನು ತೊಗೊಳ್ತಾನೆ ಇದೆಲ್ಲ. ಆಮೇಲೆ ನಮ್ಮದು ಸ್ವಂತ ಕರ್ಮ, ಅದು ನಾವೇ ಅನುಭವಿಸ್ಬೇಕು. ಪಾಸ್ಟ್ ಬರ್ತ್ಸು ನಾವು ಈ ಕರ್ಮ ಅನುಭವಿಸ್ತಾ ಇದ್ವಿ. ಶಿ ಈಸ್ ಲೈಕ್ ದಿಸ್, ಐ ಆಮ್ ಲೈಕ್ ದಿಸ್ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಓನ್ ಕರ್ಮ. ಡೋಂಟ್ ಬ್ಲೇಮ್ ಪರಬ್ರಹ್ಮ ಆರ್ ಎನಿ ಒನ್. God has nothing to do with it. It is your own karma you are facing. Your health, good health, ನೀವು 2 ಕಾರ್ ಇದೆಯೋ ಅದೆಲ್ಲ ಬಿಕಾಸ್ ಆಫ್ ಯುವರ್ ಸಮ್. ಆ್ಯಂಡ್ ಇನ್ನೊಂದು ಪೇರೆಂಟಲ್ ಕರ್ಮ, ಇದು ನೀವು ಅನುಭವಿಸ್ಲೇಬೇಕು. ಯು ಕೆನಾಟ್ ಅವಾಯ್ಡ್ ಇಟ್. ಸೊ ದೀಸ್ 3 types ಆಫ್ ಕರ್ಮ ದೇರ್ ಇಸ್ ದಟ್. ಆ್ಯಂಡ್ ದೆನ್ ನಿಷ್ಕಾಮ ಕರ್ಮ, ಅದು ಬಂದು ಸ್ವಾರ್ಥ ಇಲ್ಲದೆ ನೀವು ಟು ಹೆಲ್ಪ್ ದ ಮ್ಯಾನ್ ಕೈಂಡ್ ಯು ವಿಲ್ ಬಿ ಡೂಯಿಂಗ್ ಇಟ್. ಅದು ಯಾವ ಥರ ಮಾಡ್ತಾರೆ ಮಾಡಿ, ಧರ್ಮ ಪ್ರಕಾರ ಅದನ್ನು ಏನೇ ಮಾಡಿದ್ರು ಕೊನೆಯಲ್ಲಿ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ. ಸೊ ದಟ್ ಈಸ್
ಒಂದು ಲೈನ್ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾವಾಗಲೂ ಮನೆಯಲ್ಲೇ ಜಗಳ ಆಗ್ತಾ ಇರುವಾಗಲೂ ಶ್ರೀಕೃಷ್ಣ ಅರ್ಪಣೆ ಅಂತ ಹೇಳಿ, ಯು ವಿಲ್ ಟೇಕ್ ಕೇರ್ ಆಫ್ ಇಟ್. ಆಮೇಲೆ ಬಂದ್ಬಿಟ್ಟು ದಯವಿಟ್ಟು ಶಾಂತವಾಗಿರಿ, ಕೋಪ ಮಾಡ್ಕೋಬೇಡಿ. ಆ ಈಗೋ ಇಸ್ ವೆಯ್ಟಿಂಗ್ ಇನ್ ಯು. ನೀವು ಯಾವಾಗ ಕೋಪ ಮಾಡ್ತಿದ್ರೆ ಆ ಈಗೋ ಬಂದು ಸ್ಪಾರ್ಕ್ ಆಗ್ತದೆ. ಆ ಸಮಯದಲ್ಲಿ ನೀವು ಯು ಬಿಹೇವ್ ನೆಗೆಟಿವ್ಲಿ, ದಟ್ ವಿಲ್ ಎಫೆಕ್ಟಿವ್. ಯಾರೇ ನಿಮಗೆ ನೆಗೆಟಿವ್ನೆಸ್ ಆಗಲಿ, ಬೈಲಿ, ಏನಾಗಲಿ, ಸೈಲೆಂಟಾಗಿ ಮನಸ್ಸಲ್ಲಿ ಶ್ರೀ ಕೃಷ್ಣಾರ್ಪಣೆ ಅಂತ ಹೇಳಿ, ಇಲ್ಲ ರಾಮ ರಾಮ ಅಂತ ಹೇಳಿ, ಇಲ್ಲ ಓಂ ನಮಃ ಶಿವಾಯ ಅಂತೇಳಿ, ಇಲ್ಲ ಓಂ ನಮೋ ನಾರಾಯಣ ಹೇಳಿ, ಓಂ ನಮೋ ಭಗವತಿ ವಾಸುದೇವ ಅಂತ ಇದು ಮಾಡ್ಕೊಳ್ಳಿ. ಅವ್ರು ಏನೇ ನಿಮ್ಮನ್ನು ಬೈದ್ರೇನೋ, ಕರ್ಸ್ ಮಾಡ್ತೇನೋ, ಯಾವ ಥರ ನಿಮ್ಮನ್ನು ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತೇನೋ, ಯುವರ್ ಕರ್ಮ ವಿಲ್ ಡಿಕ್ರೀಸ್, ದೇರ್ ಕರ್ಮ ವಿಲ್ ಇನ್ಕ್ರೀಸ್. ಕೃಷ್ಣ ಹೇಳ್ತೇನೆ, ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡ. ಅರ್ಜುನ ಕೇಳ್ತೇನೆ, ಅವ್ರು ಬೈತಾ ಇದ್ರೆ, ಅವ್ರ ಹತ್ರ ಬಿಹೇವ್ ಮಾಡ್ತಾ ಇದ್ರೆ ಅದು ಹೆಂಗೆ ಅದು ಅಂದರೆ ಅದ್ರ ಬಗ್ಗೆ ನೀವು ಚಿಂತೆ ಬೇಡ. ವಾಟ್ ಎವರ್ ಆ್ಯಕ್ಷನ್ ದೇ ಡು, ದ ರಿಯಾಕ್ಷನ್ ವಿಲ್ ಡೆಫಿನೆಟ್ಲಿ ಕಮ್. ಒನ್ ಡೇ ಆರ್ ಅದರ್ ದೇ ವಿಲ್ ಸಫರ್ ಫಾರ್ ಇಟ್. ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡ. ಸೊ ನಿಮ್ಮಲ್ಲಿ ನೀವು ಚಿಕ್ಕ ಚಿಕ್ಕ ಡಿಸಿಪ್ಲಿನ್ ಹೇಳ್ಕೊಟ್ಟಿರೋದು ಗುರುಗಳು, ಋಷಿಗಳು, ಅದನ್ನು ಫಾಲೋ ಮಾಡಿದ್ದಾರೆ. ಬೆಳಗ್ಗೆ 3:30 to 5:30 ಇಸ್ ಬ್ರಹ್ಮಮುಹೂರ್ತ. ಆ ಸಮಯದಲ್ಲಿ 24 ಮಿನಿಟ್ಸ್ ಸ್ಯಾಕ್ರಿಫೈಸ್ ಮಾಡಿದ್ದೇವೆ. 3:30ಗೆ ಎದ್ದೇಳು, ಬೆಡ್ ಮೇಲೇ ಕೂತ್ಕೊಳ್ಳಿ, ಧ್ಯಾನ ಮಾಡಿ. ನೀನಾಗಿ ಗೋ ಟು ವಾಶ್ರೂಮು, ಬಾತ್, ಸ್ನಾನ ಮಾಡೋದು ಅದೆಲ್ಲ ಬೇಡ, ಬಿಟ್ಟಾಕ್ಬಿಡಿ ದಯವಿಟ್ಟು. ಎದ್ದು ಕೂತ್ಕೊಳ್ಳಿ, ಹರಿ ಓಂ ಅಂತ 3 ಸತಿ ಹೇಳಿ, ಕುಂಕುಮ ಇಲ್ಲಿ ಇಟ್ಕೊಳ್ಳಿ ಭ್ರೂ ಮಧ್ಯ. ದಿಸ್ ಈಸ್ ಅವರ್ ಸ್ಪಿರಿಚುವಲ್ ಸೆಂಟರ್. 3rd ಐ ಅಲ್ಲೇ ಇರೋದು. ಆಲ್ ಯುವರ್ ಎನರ್ಜಿ ವೆನ್ ಯು ಡೂ ದ ಸಾಧನ ಇಟ್ ವಿಲ್ ಕಮ್ ದೇರ್. ಇಟ್ಸ್ ನಾಟ್ ಗೋ ಔಟ್, ಇಟ್ ಕಂಟೈನ್ ಇನ್ ಯುವರ್ ಸೆಲ್ಫ್ ಮಾಡಿ. ಆಮೇಲೆ 2 ಶ್ಲೋಕ ಹೇಳಿಬಿಡಿ. ಅಪವಿತ್ರ ಪವಿತ್ರವ ಸರ್ವಾಸ ಗತೋಪಿ ವಿಸ್ಮರಿತ ಪುಂಡರೀಕಾಕ್ಷಂ ಸಭಾಯ ಅಭ್ಯಂತ ಸಚಿವೆ. ಆಮೇಲೆ ಶುಕ್ಲಾಂಬರದಂ ವಿಷ್ಣು ಶಶಿವರ್ಣಂ ಶತಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಂ. ಇದು ಬಂದು ಗಣೇಶನ್ಗಲ್ಲ. ಎವ್ರಿ ಒನ್ ಥಿಂಕ್ಸ್ ದಟ್ ಇಟ್ ಇಸ್ ಫಾರ್ ಗಣೇಶ್. ನೋ, ಶುಕ್ಲಾಂಬರದಂ ಶಶಿವರ್ಣಂ ಚತುರ್ಭುಜಂ ಅಂದರೆ ಮಹಾವಿಷ್ಣು. ಅವನು ವೈಟ್ ರೋಬ್ಸ್ನಲ್ಲಿ ಚತುರ್ಭುಜದಲ್ಲಿ ಇದ್ದಾನೆ. ಅವನ್ನ ನೀವು ಧ್ಯಾನ ಮಾಡುವಾಗ ಕೇಳ್ಕೊಳ್ತೀರಾ, ಏನೇ ವಿಘ್ನ ಇದ್ರೇನು ಅದನ್ನು ನಿವಾರಣೆ ಮಾಡಪ್ಪ ಅಂತ. ಈ 2 ಶ್ಲೋಕ ಹೇಳಿ, ಯು ವಿಲ್ ಪ್ಯೂರಿಫೈಡ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. 24 ನಿಮಿಷ ಧ್ಯಾನ ಮಾಡಿಬಿಟ್ಟು ಮಲ್ಕೊಳ್ಳಿ ದಯವಿಟ್ಟು. ಆಮೇಲೆ ಎದ್ದು ನೀವು ನಿತ್ಯ ಕರ್ಮ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಬಂದು ವಾಶ್ರೂಮ್ಗೆ ಹೋಗುವಾಗ ಶ್ರೀಕೃಷ್ಣ ಅಂತ ಹೇಳಿ. ನೆಕ್ಸ್ಟ್ ಡೇ ಕಿಚನ್ಗೆ ಹೋಗುವಾಗ, ಮಾರ್ಕೆಟ್ಗೆ ಹೋಗುವಾಗ, ಕೆಲ್ಸಕ್ಕೆ ಹೋಗುವಾಗ, ಯಾರನ್ನಾದ್ರು ಮೀಟ್ ಮಾಡುವಾಗ, ಈ ಥರ ಎಲ್ಲ ಆ್ಯಕ್ಷನ್ ಆಫ್ ಯುವರ್ಸ್ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಶ್ರೀ ಕೃಷ್ಣ ಅರ್ಪಣೆ ಅಂತ ಹೇಳ್ಕೊಂಡು ಹೋಗ್ತಾ ಇರಿ. ಅವಾಗೇನಾಗ್ತದೆ, ಕೃಷ್ಣ ಹೇಳ್ತಾನೆ, ಯುವರ್ ಲಾಸ್ಟ್ ಥಾಟ್ ಈಸ್ ಯುವರ್ ನೆಕ್ಸ್ಟ್ ಬರ್ತ್. ನಿಮ್ಮ ಕೊನೆಯ ಕ್ಷಣದಲ್ಲಿ ಏನು ತಿಳ್ಕೊಳ್ತಿರೋ ಅದೇ ನಿಮ್ಮ ನೆಕ್ಸ್ಟ್ ಜನ್ಮ. ಆ ಸಮಯದಲ್ಲಿ ನೀವು ಏನಾದರೂ ಮನೆ ಕಟ್ಟಿಲ್ಲ, ಅದು ಇದು ಇದೆಲ್ಲ ಮೆಟೀರಿಯಲ್ ತಗೊಂಡೆ, ಯು ವಿಲ್ ಗೋ ಟು ಯಮುಲೋಕ ಅಂಡ್ ಕಮ್ ಬ್ಯಾಕ್. ಇಲ್ಲ ಅಂದರೆ ಕೃಷ್ಣ ಹೇಳ್ತಾನೆ, ಐ ರಿಮೆಂಬರ್ ಯು ಅಟ್ ಯುವರ್ ಲಾಸ್ಟ್ ಥಾಟ್. ನಾನು ಬಂದು ನಿನ್ನ ಸ್ವಂತ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಈ ಕೃಷ್ಣಾರ್ಪಣೆ ಒಂದು ಅದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಆ್ಯಸ್ ಯು ಯೂಸ್ ಇಟ್ ಥರೋಲಿ, ಏನಾಗ್ತದೆ, ದ ಸಬ್ಕಾನ್ಷಿಯಸ್ ಇನ್ ಯು ವಿಲ್ ಮೆಮರೈಸ್ ಇಟ್ ಆಟೋಮೆಟಿಕಲಿ. ವಿತೌಟ್ ಯುವರ್ ನಾಲೆಜ್ ಇಟ್ ವಿಲ್ ಟೆಲ್ಲಿಂಗ್ ಶ್ರೀ ಕೃಷ್ಣ ಅರ್ಪಣೆ. ಇದನ್ನು ಪ್ರಾಕ್ಟೀಸ್ ಮಾಡಿ ದಯವಿಟ್ಟು. ಆಮೇಲೆ ನೈಟ್ ಮಲ್ಕೊಳ್ಳುವಾಗ ಒಂದು ಪ್ರತಿಜ್ಞೆ ಹೇಳ್ಬಿಡಿ ಶ್ರೀ ಕೃಷ್ಣನಿಗೆ, ಅಪ್ಪ ಈ ಒಂದು ದಿವಸ ಇದು ಕೊಟ್ಟಿದೆಯಾ, ನೆಕ್ಸ್ಟ್ ಡೇ ಲೆಟ್ ಮೀ ಇಂಪ್ರೂವ್ ಅವ್ರ ಇಟ್. ಅದೇ ತಪ್ಪು ಮಾಡೋದು ಬೇಡ, ಶ್ರೀ ಕೃಷ್ಣ ಅರ್ಪಣೆ ಅಂತೀನಿ. ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಇದು ತಿರ್ಗಾ ಹೇಳ್ತೀನಿ, ಒಂದು ಗುರು ಬೇಕೇ ಬೇಕು, ಒಂದು ಋಷಿ ಬೇಕು, ಆಮೇಲೆ ನಿಮ್ಮ ಮನೆ ದೇವ್ರು ಬೇಕು. ಮನೆ ದೇವ್ರಿಗೆ ಯಾರು ಗೊತ್ತಿಲ್ಲೋ ದಯವಿಟ್ಟು ನಿಮ್ಮ ಆ್ಯನ್ಸಿಸ್ಟರ್ಸ್ನ ಇಲ್ಲ ಪೂರ್ವಿಕರನ್ನ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಬನ್ನಿ, ಒಬ್ರು ಇದ್ದಾರೆ, ಅವ್ರ ಹತ್ರ ಕಳಿಸ್ತೀನಿ, ಅವ್ರು ನಿಮ್ಗೆ ಮನೆ ದೇವ್ರು ತೋರಿಸ್ಕೊಡ್ತಾರೆ ಯಾರು ಅಂತ. ಮನೆ ದೇವ್ರು ಇಸ್ ಅ ಮಸ್ಟ್. ವರ್ಷಕ್ಕೆ ಒಂದ್ಸತಿ ಅವ್ರಿಗೆ ಹೋಗಿ ಏನು ಸೇವೆ ಏನು ಮಾಡ್ತಾಯಿದ್ರೆ ಅದನ್ನು ಮಾಡಿ. ಆಮೇಲೆ ಗುರು ಬೇಕೇ ಬೇಕು. ಆಮೇಲೆ ಋಷಿ ಬಂದು ನಿಮ್ಮ ಗೋತ್ರ ಋಷಿ ತಗೊಳ್ಳಿ. ಗೋತ್ರ ಋಷಿ ಗೊತ್ತಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಸಂಕಲ್ಪ ಅದು ಇದು ಮಾಡುವಾಗ ವಿಷ್ಣು ಗೋತ್ರ ಹೇಳ್ಬಿಡಿ, ಶಿವ ಗೋತ್ರ ಹೇಳ್ಬಿಡಿ, ಅವರು ಡಿವಿನಿಟೀಸು. ನಿಮಗೆ ಗೋತ್ರ ಗೊತ್ತಿಲ್ಲ ಅಂದರೆ ಕಶ್ಯಪ ಗೋತ್ರ ಅಂತ ಹೇಳ್ಬಿಡಿ, ಅವರೇ ಫಾದರ್ ಆಫ್ ಆಲ್ ದ ಋಷಿ. ಅರ್ಥ ಆಯ್ತಾ? ಈ ಥರ ಸಿಂಪಲ್ಲಾಗಿ ಜೀವನ ಕಳ್ಕೊಳ್ಳಿ. ತಿರ್ಗಾ ಹೇಳ್ತೀನಿ, ಬರೋ ಕಾಲ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. 26, 27, 28 there will be lot of changes, lot of civilization change ಇರ್ತದೆ. ನ್ಯಾಚುರಲ್ calamities will be there, man-made calamities will be there, a lot of destruction will be there, both fire and water, ಜಲ and ಅಗ್ನಿ ತತ್ವ, there will be destruction. ಸೊ ಹುಷಾರಾಗಿರಿ ದಯವಿಟ್ಟು. ಕಮ್ ಅಂಡರ್ ದ ಅಂಬ್ರೆಲ್ಲಾ ಎ ಗುರು ಆ್ಯಂಡ್ ದ ರಿಷೀಸ್ ಹೂ ವಿಲ್ ಪ್ರೊಟೆಕ್ಟ್ ಯು. ಎಲ್ಲೋ ಏನೇ ಬಾಂಬ್ ಬೀಳ್ತ್ರೇನೋ ನಿಮ್ಮನ್ನು ಅಲ್ಲಿಂದ ಅವ್ರು ಕಾಪಾಡ್ತಾರೆ. ಆ ಒಂದು ಮಾತು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ನ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಏನೇ ಬೇಕಂದ್ರೂ ತಗೊಳ್ಳುವಾಗನೂ ಶ್ರೀ ಕೃಷ್ಣ ಅವ್ರ ಅಂತ ಹೇಳಿ ತಗೊಳ್ಳಿ. ಅಂಗಡಿಗೆ ಹೋದರೆ ದುಡ್ಡು ಕೊಡುವಾಗ ಯಾರಿಗಾದ್ರೂ ಶ್ರೀ ಕೃಷ್ಣ ಅವ್ರ ಅಂತ ಹೇಳಿ, ತಗೊಳ್ಳುವಾಗಲೂ ಶ್ರೀ ಕೃಷ್ಣ ಅವ್ರ ಅಂತ ಹೇಳಿ. ಯಾಕಂದರೆ ಅವ್ನು ಯಾವ ಥರ ಸಂಪಾದನೆ ಮಾಡಿರ್ತಾನೆ ನಮ್ಗೆ ಗೊತ್ತಿಲ್ಲ. ಅವ್ನು ಇಲ್ಲಿಗೆಲ್ಲ ಮಾಡಿದರೆ ಆ ಕರ್ಮ ನಿಮ್ಗೆ ಬಂದೇ ಬರ್ತದೆ.
ಕರ್ಮ ಅನ್ನೋದು ಇಟ್ ಈಸ್ ವೆರಿ ವೆರಿ ಡೇಂಜರಸ್. ಅದು ಹೆಂಗೆ ಬರ್ತಿದೆ, ಯಾವ ಥರ ಬರ್ತಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಬಂದಮೇಲೆ ನಿಮಗೆ ಗೊತ್ತಾಗ್ತದೆ, ಓ ಈ ಥರ ಆಯ್ತಲ್ಲ, ಏನಕ್ಕೆ ಆಯಿತು ಅಂತ ಆವಾಗ ಯೋಚನೆ ಮಾಡ್ತಾರೆ. ಅದ್ರ ಬದಲು ಬ್ಲ್ಯಾಂಕೆಟ್ ಆಗಿ ಶ್ರೀ ಕೃಷ್ಣ ಅಂತ ಹೇಳ್ಕೊಂಡು ಬನ್ನಿ ಎಲ್ಲ. ಯಾವ್ದು ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ದಯವಿಟ್ಟು. ಈ ತಪ್ಪತ್ತಿ ಬಹಳ ತಗೊಳ್ಳೋದು ಇದೆ. ತಪ್ಪತ್ತಿನಲ್ಲಿ ಬಹಳ ಹೇಗೆ ತಗೊಳ್ಳೋದು? ಯಾವುದು ತಪ್ಪು ಯಾವ ರುಚಿ ಬೇಡಿ ಅವ್ರ ಸಹಾಯ ತಗೊಳ್ಳೋದು. ಫಸ್ಟ್ ಪುಣ್ಯನ ಸಂಪರ್ಕೊಂಬೋದು, ಅವರಿಂದ ಸಪ್ತಋಷಿಗಳು ನಿಮ್ಗೆ ಕನೆಕ್ಟ್ ಆಗ್ತದೆ. ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ ಋಷಿಗಳಂತ, ಅದನ್ನೆಲ್ಲ ಡೀಟೇಲಾಗಿ ಕೊಟ್ಟಿದ್ದೀವಿ ಋಷಿಗಳನ್ನ ಯಾವ ಥರ ಅಂತ. ಫಸ್ಟ್ ನಿಮ್ಮ ಗೋತ್ರ ಋಷಿನ ಅವ್ರನ್ನ ಇಟ್ಕೊಳ್ಳಿ, ಅವರೇ ನಿಮಗೆ ಕನೆಕ್ಟ್ ಮಾಡ್ತಾರೆ ಸಪ್ತಋಷಿಗಳು.